ಕನಕಪುರ ಬೆಂಗಳೂರಿಗೆ ಹೋದ್ರೆ 5 ರಿಂದ 6 ಕೋಟಿ ಬಂದಿದೆ, 7 ಕೋಟಿ 8 ಕೋಟಿ. ನಮ್ದು ಬಿಟ್ಟು ಈ ಕಡೆ 1 ಕಿಲೋಮೀಟರ್ ಬಂದ್ರೆ ಇಲ್ಲಿ 7 ಕೋಟಿ 8 ಕೋಟಿ. ಆವರಣಕ್ಕೆ ಸೇರಿಗೆ ಹೋದ್ರೆ ಅಲ್ಲಿ 5,000 10,000. ಈ ಕಡೆ ಹೋದ್ರೆ ಬೆಂಗಳೂರು ಸ್ವಲ್ಪ. ನಮ್ದು ಮಧ್ಯ 1.5 ಕೋಟಿ 1.5 ಕೋಟಿ ಅಂತಾರಲ್ಲ, ಇದು ಯಾವ ನ್ಯಾಯ? 1.5 ಕೋಟಿ 1.5 ಕೋಟಿ ಕೊಟ್ಟು ಎಲ್ಲಿ ಹೋಗೋದು ನಾವು? ಎಲ್ಲೋ. ಹಂಗಾಗಿ ಈಗ ನಮಗೆ ಅವ್ರು ಮಾಡೋದೇ ಆದ್ರೆ ಬೆನಿಫಿಟ್ ಚೆನ್ನಾಗಿ ಕೊಟ್ಟು ಮಾಡ್ಬೇಕು. ನಮ್ ವಿರೋಧ ಇಲ್ಲ. ಕಮ್ಮಿ ಕೊಟ್ಟು ಯಾರು ಒಪ್ಪಲ್ಲ ಬಿಡಿ ರೈತರುಗಳು. ಆದ್ರೆ ನಾವೇ ಹೇಳಿದ್ವಿ, ಡಿ.ಕೆ. ಸುರೇಶ್ ಅವ್ರ ಹೇಳಿದೀನಿ, ಎಮ್.ಎಲ್.ಎ. ಬಾಲನಾಥ್ ಅವ್ರು ಹೇಳಿದ್ವಿ, 50-50 ಜಾಗ ಕಮ್ಮಿ ಕೊಟ್ಟು ಯಾರು ಒಪ್ಪಲ್ಲ. ಕಮ್ಮಿ ಅಂದ್ರೆ 3 ಕೋಟಿ 1 ಎಕರೆ, ಹೆಚ್ಚಿಗೆ 5 ಕೋಟಿ ಗಂಟೆ ಕೊಡ್ಬೇಕು ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಹೇಳಿದ್ರೆ ಒಂದು ಉಳ್ಕಟ್ಟಿನೂ ಅಲ್ಲಿ ಅಲ್ಲಾಡಲ್ಲ. ನೀವೇನು ಹೇಳ್ತೀರೋ ಅದೇ ಅಂತಿಮ ಆಗೋದು. ರೈತರನ್ನ ಚೆನ್ನಾಗಿ ಬೆನಿಫಿಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಏನ್ ಮಾಡಿದ್ರು, ಯಾರ ಕಾಸು ಕಡಿಮೆ ಓಡಾಡ್ತಾ ಇದ್ರು, ಏನ್ ಮಾಡಿದ್ರು ಖಾತೆ ಮಾಡಿಸ್ಬಿಟ್ರು, ಮಾಡಿ ಬಂದ್ಬಿಟ್ಟವ್ರು. ಬಡವರೆಲ್ಲ ಕುಂತವ್ರೆ, ಅವರು ಖಾತೆ ಮಾಡ್ತಾ ಇಲ್ಲ. 90% 57-53 ಹಾಕವ್ರೆ. ಕಿಮ್ಮತ್ ಬೇಕಾದ್ರೆ ಕಿಮ್ಮತ್ ಕಟ್ಟಿರೋದು ಸವಳಿ ಚೀಟಿ ಇಲ್ಲ, ಖಾತೆ ಇಲ್ಲ, ಅವು ಎಲ್ಲ ಕೊಡ್ಸ್ಕೊಡ್ಬೇಕು. ಯಾವ ಇವಾಗ ಹೋಗಿ ಸ್ವಲ್ಪ ಬರುವಾಗ ಹೋಗಿ ಮಾಡಿಸ್ಕೊತವ್ರೆ, ಮಾಡೋದು ಗೊತ್ತಿಲ್ಲ. 94% ನಿಮ್ಗೆಲ್ಲ ಗೊತ್ತಿರೋದು ಕೆಂಪೈ ಬಳ್ಳಿ ಗ್ರಾಮ ನಮ್ಮೂರಲ್ಲಿ ಇದುವರೆಗೂ ಆಗಿರಲಿಲ್ಲ. ಲಾಸ್ಟ್ ಬಾಲಣ್ಣ ಅವರು, ಡಿ.ಕೆ. ಸುರೇಶ್ ಅವರು ಮನಸ್ಸು ಮಾಡಿದ್ರೆ ಇದಕ್ಕೆ ಕೊಡ್ಸ್ಬೋದು, ರೈತರಿಗೆ ಬೆನಿಫಿಟ್ ಕೊಡ್ಸ್ಬೋದು. ಅವ್ರು ಮನುಷ್ಯ ಆಗಬೇಕಷ್ಟೇ. ಅದಕ್ಕೆ ಕುಮಾರಸ್ವಾಮಿ ಆಮೇಲೆ ಅವ್ರಿಗೆಲ್ಲ ಗೊತ್ತಿದೆ, ಏನ್ ನಡೀತಾ ಇದೆ ಏನಿದೆ ಎಲ್ಲ ಗೊತ್ತಿದೆ. ಅದಕ್ಕೆ